ಎಲ್ಲಿಂದ ನಿಮ್ಮಪ್ಪ ಬರ್ತಾರಂತ ಗೊತ್ತು ತಾನೆ? ರೈಲ್ವೆ ಸ್ಟೇಷನ್ಗೆ ಹೋಗಿ ನಿಮ್ಮಪ್ಪನ ಕರ್ಕೊಂಡು ಬರೋದನ್ನ ಬಿಟ್ಟು ಎಲ್ಲಿಗೆ ಹೋಗಿದ್ಯೋ ಊರು ಸುತ್ತೋಕೆ? ಮಹೇಂದ್ರ, ನನ್ನ ಸ್ವಾಗತ ಮಾಡಬೇಕೆಂದು 100 ಜನ ರೈಲ್ವೆ ಸ್ಟೇಷನ್ವರೆಗೆ ಬಂದಿದ್ರು. ಆ ಸಾವಿರಾರು ಜನಗಳ ಮಧ್ಯೆ ನನ್ನ ಕಣ್ಣುಗಳು ನಿನ್ನನ್ನೇ ಹುಡುಕ್ತಾ ಇದ್ದು. ಅಲ್ಲೆಲ್ಲೂ ನೀನು ಸುಳಿವೆ ಸಿಗಲಿಲ್ಲ. ಹೋಗ್ಲಿ ಬಿಡು, ಈಗಲಾದ್ರೂ ಬಂದಿಯಲ್ಲ. ಹೇಗಿದೆಯೋ ಕಂದ, ಹೇಗಿದೆಯಾ? ಯಾಕಂತಂದ್ರೆ ಏನು, ನನ್ನ ಮಗ ಆದ್ಮೇಲೆ ಒಳ್ಳೆ ಮನಮತ್ತಿದ್ದಾಗಿದೆಯಲ್ಲ. ಅಂದಾಗೆ ಯಾರೀ ಹುಡುಗಿ? ಇವಳು ನನ್ನ ಹೆಂಡತಿ ಅದಳ, ಶರ್ಮಿಳಾ ಅಂತ. ನಿನ್ನ ಹೆಂಡತಿ ಶರ್ಮಿಳನಾ? ಆಹಾ, ನನ್ನ ಹೆಂಡತಿ ಶರ್ಮಿಳಾ. ಅಲ್ಲಪ್ಪ, ಏನ್ ಹೇಳ್ತಾ ಇದೀಯೋ ನೀನು? ನೀನ್ ಹೇಳ್ತಿರೋ ಮಾತು ಕರೆನ ಐತಿವಾ? ಕರೆನ ಐತಿ. ಇವಳು ನಾನು ಪ್ರೀತಿ ಮಾಡಿದ ಹುಡುಗಿ ಅದಳ. ಅದಕ್ಕಾಗಿ ರಿಜಿಸ್ಟರ್ ಆಫೀಸ್ಗೆ ಹೋಗಿ ಮ್ಯಾರೇಜ್ ಮಾಡಿಕೊಂಡು ನೇರವಾಗಿ ಮನೆಗೆ ಬಂದಿದ್ದೀನಿ. ಹೆಣ್ಣು ಮುಂದೆ ಮನ್ಯಾಗ ಇರ್ತಾಳು. ಇಷ್ಟ ಸಾಕು. ಇನ್ನು ನಾನು ಏನಾದ್ರೂ ಹೇಳ್ಬೇಕೇನೋ? ಸಾಕಪ್ಪ, ಸಾಕು. ನಿನಗೆ ಜನ್ಮ ನೀಡಿದಕ್ಕೆ ನನ್ನ ಜನ್ಮ ಸ್ವಾರ್ಥಕ್ಕಾಗೋಯ್ತು. 3 ದಶಕಗಳ ಕಾಲ ಗಡಿಯಲ್ಲಿತ್ತು ಸೇವೆ ಮಾಡಿ ನಿವೃತ್ತಿ ಹೊಂದಿ ಮನೆಗೆ ಬಂದ ಅಪ್ಪನಿಗೆ ಮರಿಲಾದ ಕಾಣಿಕೆಯನ್ನೇ ಕೊಟ್ಟೆ. ಅಲ್ವಾ, ನೀನ್ ಮದ್ವೆ ಆಗ್ತೀನಿ ಅಂತ ಒಂದೇ ಒಂದು ಮಾತು ಹೇಳಿದ್ರ ಒಳ್ಳೆ ಮರತರದ ಹೆಣ್ಣು ನೋಡಿ ನಿನ್ ಮದ್ವೆ ನಾವು ಮಾಡ್ತಿದ್ವಲ್ಲೋ ಅಂದ್ರ ನಾನು ಭಿಕಾರಿ, ಲಜ್ಜೆಗೆಟ್ಟವಳು, ಹೊಲಸು ಮಣಿತನದಿಂದ ಬಂದೀನಿ ಅಂತ ತಿಳಿದಿರೇನ್ರಿ? ನೋಡಿ, ಮಾತಾಡ್ಬೇಕಾದ್ರ ಮಾತನ್ಯಾಗ ಹಿಡಿತಾ ಇಟ್ಕೊಂಡು ಮಾತಾಡ್ರಿ. ನೋಡವ ತಂಗಿ, ಮದುವೆ ಅಂದ್ರ ಗುರು ಹಿರಿಯರು, ಅಣ್ಣ ತಮ್ಮ, ಅಕ್ಕ ತಂಗಿ, ಜಾತಿ ಕುಲ ಗೋತ್ರ ಎಲ್ಲ ನೋಡಿ ಮಾಡುದಕ್ಕ ಮದುವೆ ಅಂತಾರ. ಅಷ್ಟಿಲ್ದ ಹಿರಿಯರೊಂದು ಮಾತು ಹೇಳ್ಯಾರೇನ್ರಿ, ನಾಯಿನ್ ನೋಡಿ ಕುನ್ನಿ ತರಬೇಕಂತ, ತಾಯಿನ್ ನೋಡಿ ಕನ್ಯಾ ತರಬೇಕಂತ. ಏನ್ರಿ ಇದು? ಏನಿದು? ನೋಡಿ ಕೀಳಿ ಚೌತಿಯವಳು, ಯಾರಿಲ್ಲದ ಮರ್ಯಾದೆ ಗೆಟ್ಟವಳು ಮಗಳು ಅಂತ ನಿಮ್ಮ ಈ ಬಾಯಿಗೆ ಬಂದ ಹಾಗೆ ಮಾತಾಡ್ತಾ ಇದ್ರು. ನೋಡ್ಕೊಂತ ಕಣ್ಣಂಗ ಸುಮ್ಮನೆ ನಿಂತಲ್ಲ. ಅಯ್ಯೋ, ನಿನಗೆ ಯಾಕೆ ಅನ್ನಕ್ ಹೋಗ್ಲವಾ? ನಿನಗೆ ಯಾಕೆ ಅನ್ನಕ್ ಹೋಗ್ಲಿ? ನನ್ನ ಮಗ ಮಾಡ್ಕೊಂಡು ಬಂದಿರೋ ಘನಂದಾರಿ ಕೆಲ್ಸಕ್ಕ ನನ್ನ ಹೊಟ್ಟೆ ಉರಿಯಕತ್ತವ. ಆ ಸಂಕಟಕ್ಕ ನನ್ನ ಮಗನಿಗೆ ಮಾತಾಡಕತ್ತಿ. ಆಹಾ, ಸಾಕ್ ಸುಮ್ನಿರು. ಹೆಣ್ಣು ಮುಂದೆ ಏನೇ ಮಾತಾಡ್ದಿದ್ರು ನನ್ನ ಜೊತೆನೆ ಮಾತಾಡ್ಬೇಕು. ಅದಕ್ಕೆ ಉತ್ತರ ನಾನು ಕೊಡ್ತೀನಿ. ಇವಳು ನನ್ನ ಹೆಂಡತಿ. ಹೆಣ್ಣು ಮುಂದೆ ನನ್ನ ಹೇಳ್ಕೊಡುದು, ಏನು ಮಾತಾಡ್ಕೊಡುದು. ಬಾಯಿ ಮುಖ ಸುಮ್ಮನಿರ್ಬೇಕಷ್ಟೇ. ಹೆಚ್ಚಾಗಿ ಮಾತಾಡಿದ್ರೆ ನಿನ್ನ ಸುಮತಿ, ಒಂದೇ ಒಂದು ಕತ್ತಿರೋ ಅಗಸ ಅದನ್ನು ಕುದುರೆ ತರ ಬೆಳೆಸ್ತಾನಂತೆ. ನಮಗಿರೋದು ಇನ್ನೊಬ್ಬನೇ ಮಗ, ನಾವು ಕೂಡ ಇವನನ್ನು ಹಾಗೆ ಬೆಳೆಸಿ ಬಿಟ್ಟಿವಲ್ಲ ಅಂತ ಈಗ ಅನಿಸ್ತಾ ಇದೆ ನನಗೆ. ಅಂದ್ರೇನಪ್ಪ ನಿನ್ನ ಮಾತಿನ ಅರ್ಥ? ಇದು ಈಗ ಕತ್ತಿಯಾಗಿನಂತೀಯೇನ? ನೋಡ, ರಿಟೈರ್ಮೆಂಟ್ ಆಗಿ ಮನೆಗೆ ಬಂದಿದ್ಯಾ, ಇಲ್ಲಿ ನಿನಗೆ ಸೆಲೆಕ್ಟ್ ಹೊಡೆದು ನಿನ್ನ ಕೈ ಕೆಳಗೆ ಕೆಲಸ ಮಾಡೋ ಅವಶ್ಯಕತೆಗಳಿಲ್ಲ. ಇಲ್ಲ ಸೈನಿಕರು ಇಲ್ಲ, ಇದೇನು ಯುದ್ಧ ಭೂಮಿನೂ ಅಲ್ಲ. ಮುಂದೇನೆ ಇದ್ರು ನಾವು ಹೇಳ್ದಂಗೆ ಕೇಳ್ಕೊಂಡು ಈ ಮನೆಯಲ್ಲಿ ಬಿದ್ದಿರ್ಬೇಕು. ಹೆಚ್ಚಾಗಿ ಏನಾರು ಮಾತಾಡಿದ್ರೆ ನಿನ್ನ ಇಳಿಸೋ ಕೈನ. ಯಾರ ಮೇಲೆ ಕೈ ಮಾಡಕತ್ತೀಯೋ? ಇವರಂದ್ರ ಯಾರು ಅಂತ ತಿಳಿದಿ? ಈ ಮನಿ ದೇವ್ರು ಅಷ್ಟೇ ಅಲ್ಲಪ್ಪ, ಈ ದೇಶಕ್ಕ ದೇವ್ರು. ಇವತ್ತು ನೀವೇನಾರ ಕೈಯಾಗ ಮೊಬೈಲ್ ಹಿಡ್ಕೊಂಡು ಚೈನಿ ಮಾಡ್ಕೊಂಡು ಇಂಥ ಹುಡುಗಿಯರ ಸೀರೆ ಸೆರೆಗೆ ಹಿಡ್ಕೊಂಡು ಸುತ್ತಾಡಕತ್ತೀರಿ ಅಂದ್ರ ಅದಕ್ಕ ಕಾರಣೀಭೂತನ ಇಂಥ ಯೋಧರು. ಮನಿ ಮಠ ಹೆಂಡತಿ ಮಕ್ಕಳು ಎಲ್ಲರನ್ನು ಬಿಟ್ಟು ಚಳಿ ಗಾಳಿ ಮಳಿ ಏನನ್ನು ಲೆಕ್ಕಿಸ್ತ ತಮ್ಮ ಜೀವದ ಮ್ಯಾಲಿನ ಹಕ್ಕು ತೊರೆದು ನಮ್ಮ ದೇಶದ ಗಡಿ ಕಾಯ್ತಾನಲ್ಲ ಯೋಧ. ಇಂಥ ನನ್ನ ದೇವರಿಗೆ ಎದುರುತ್ತರ ಕೊಡ್ತೀಯ? ತಪ್ಪಾಯ್ತು ಅಂತ ಇವರ ಕಾಲಿಗೆ ಬಿದ್ದು ಕ್ಷಮೆ ಕೇಳು. ಸುಮತಿ, ಈಗ ಬೈದು ಒದಿರಾಡಿದರೆ ಏನೇ ಪ್ರಯೋಜನ? ಮಕ್ಕಳನ್ನು ಹೇಗೆ ಬೆಳೆಸಬೇಕಂತ ಮನೆಯಲ್ಲಿ ಹಿರಿಯರಿಗೆ ಗೊತ್ತಿರಬೇಕು. ಒಬ್ಬನೇ ಮಗ ಅಂತವರಿಗೆ ಕಷ್ಟ ಕೊಡದ ಅವನಿಗೆ ಇಷ್ಟದಾಗಿ ಬೆಳೆಸಿ ಬಿಡಲ್ಲ, ಅದ್ರ ಪ್ರತಿಫಲ ಇದು.
ಮಕ್ಕಳಿಗೆ ಶಾಲೆ ಕಲಿಸ್ಬೇಕು ನಿಜ, ಅದ್ರ ಜೊತೆ ಸಂಸ್ಕಾರ ಕಲಿಸ್ಬೇಕು, ಜೊತೆಗೆ ದುಡ್ಡಿನ ಬೆಲೆ ತಿಳಿಸ್ಕೊಡ್ಬೇಕು. ಅಂದಾಗ ಮಾತ್ರ ಜನ್ಮ ಸ್ವಾರ್ಥಕ್ಕಾಗ್ತದೆ ಕಣೆ. ಇಲ್ಲದೆ ಹೋದ್ರೆ ನಮ್ಮಂತ ತಂದೆ ತಾಯಿಗಳಿಗಿಂತ ಸಂಕಟ ಸರಮಾಲಿಗೆ ಎದುರಿಸಬೇಕಾಗುತ್ತದೆ ಅನ್ನೋದಕ್ಕೆ ನಾವೇ ಜೀವಂತ ಉದಾಹರಣೆ ಕಣೆ, ನಾವೇ ಜೀವಂತ ಉದಾಹರಣೆ. ತಾಯಿ ಆದವಳು ತನ್ನ ಮಗುನ 9 ತಿಂಗಳು ಗರ್ಭದಲ್ಲಿಟ್ಟು ಕಾಪಾಡ್ತಾಳೆ. ತದನಂತರ ಸಾವು ಬದುಕಿನ ಮಧ್ಯೆ ಹೋರಾಟ ನಡೆಸಿ ಹೊರ ಪ್ರಪಂಚಕ್ಕೆ ಕರೆತರ್ತಾಳೆ. ಆ ಹಕ್ಕಿಗೆ ರೆಕ್ಕೆ ಪುಕ್ಕ ಎಲ್ಲ ಬಲತ ಮ್ಯಾಗ ಪಕ್ಕದಾಗ ಇಂಥ ಒಬ್ಬಕ್ಕೆ ಸುಂದರಿ ಸಿಕ್ಕ ಮ್ಯಾಗ ಹೆತ್ತವರನ್ನೇ ಮರೆತು ಬಿಡ್ತಾರ್ರಿ, ಮರೆತು ಬಿಡ್ತಾರ. ಮುಗಿತೇನ್ವಾ? ಮಾತಾಡ್ದೆಲ್ಲ ಮುಗಿತೇನು? ನಾನು ನಿನಗೆ ಎಷ್ಟು ಸಲ ಹೇಳಬೇಕು ಬಾಯಿ ಮುಚ್ಕೋ ಸುಮ್ಮನಿರವ ಅಂತ? ನೀನು ತಾಯಿ ಅಲ್ಲ, ನನ್ನ ಪಾಲಿನ ದೊಡ್ಡ ನಾಯಿ ನೀನು. ಏನಂದ್ರೆ ಅವಿವೇಕಿ, 9 ತಿಂಗಳು ಹೊತ್ತು ಎದೆ ಹಾಲು ಕುಡಿಸಿ ಜೋಪಾನ ಮಾಡಿ ತಾಯಿ ಬಗ್ಗೆ ಇಷ್ಟೊಂದು ಕೀಳಾಗಿ ಮಾತಾಡ್ತಾ ಇದೀಯಾ? ನೀನು ಏನು ಉಸಿರು ಹಾಡ್ತಿದ್ದಿ ನೋಡು. ಉಸಿರಿನ ಬಂದದ್ದು ಕನಕನು ನಿನ್ನ ತಾಯಿ ನಿನಗೆ ನೀಡಿದ ಭಿಕ್ಷೆಗಳು, ಭಿಕ್ಷೆ. ಸುಮತಿ, ಇಂಥ ಕೆಟ್ಟ ಹುಳ ನಮ್ಮ ಹೊಟ್ಟೆಲಿ ಹುಟ್ಟಿದ ಮೊದಲು ಈಗ ಗೊತ್ತಿದ್ರ? ಹುಟ್ಟಿದ ಚಡಿಮೆ ಗಟ್ಟಿ ಜೀವ ಮಾರಿ ಸುಟ್ಟು ಹಾಕಿ ಬಿಡ್ತಾ ಇದ್ವಿ. ಇವತ್ತಿನ ದಿನ ಇಂಥ ಸಂಕಟ ಸರಮಾಲಿಗೆ ಎದುರಿಸುವ ಪ್ರಸಂಗವೇ ಬರ್ತಿರ್ಲಿಲ್ಲ. ಅಷ್ಟಿಲ್ದ ಹೇಳೇರೇನ್ರಿ, ಮುತ್ತು ಕೊಡೋಳು ಬಂದಾಗ ತುತ್ತಿಟ್ಟವಳನ್ನ ಮರೆತು ಬಿಡುವುದು ಈ ಲೋಕದ ರೂಢಿ ಎಂದು. ಅಂದ್ರ ಏನ್ರಿ ನಿಮ್ಮ ಮಾತಿನ ಅರ್ಥ? ಇಷ್ಟಕ್ಕೆಲ್ಲ ನಾಡ ಕಾರಣ ಅಂತೀರೇನು? ನಾನ್ ನಿಮಗ ಮೊದಲ ಬಡ್ಕಣ್ಣಿ ನನ್ನ ಬೆನ್ನ ಹತ್ತಿ ಬರ್ಬೇಡ್ರಿ, ಪ್ರೀತಿ ಪ್ರೇಮ ಅಂತ ನನ್ನ ನಂಬಿಸ್ಬೇಡ್ರಿ ಅಂತ. ನನ್ನ ಮಾತನ್ನ ನೀವೆಲ್ಲಿ ಕೇಳ್ತೀರ? ನಿಮ್ಮತ್ತ ಗಂಡಸ್ರೆ ಇಷ್ಟು ಹೆತ್ತವರ ಗುಲಾಮರಾಗಿ ಬಿದ್ದಿರ್ತೀರ. ಸುಮ್ಮನೆ ಅವ್ರು ಹೇಳಿದಂಗ ಅವ್ರು ತೋರಿಸಿದವ್ರನ್ನ ಮದುವೆ ಮಾಡ್ಕೊಂಡು ಮನೆಯಾಗ ಬಿದ್ದಿರ್ಬೇಕು. ಅದನ್ನ ಬಿಟ್ಟು ನಮ್ಮ ಅಮಾಯಕ ಹುಡುಗಿರನ್ನ ನಂಬಿಸಿ ನಮ್ಮ ಜೀವನ ಯಾಕ್ರಿ ಹಾಳು ಮಾಡ್ತೀರಾ? ಯಾಕೆ ಹಾಳು ಮಾಡ್ತೀರಾ? ಏನು ಸಮಾಧಾನ? ನೋಡಮ್ಮ, ನೀನು ಯಾರು ಎತ್ತಂತ ಒಂದು ಗೊತ್ತಿಲ್ಲ ನಮಗೆ. ನನ್ನ ಮಗನ ಕೈ ಹಿಡ್ಕೊಂಡು ಈ ಮನೆಗೆ ಬಂದಿದೀಯಾ? ಹೆತ್ತವರು ತಮ್ಮ ಮಕ್ಕಳ ಬಗ್ಗೆ 10 ಕನಸು ಕಟ್ಕೊಂಡಿರ್ತಾರೆ. ಹಾಗೆ ನಮಗಿರೋದು ಒಬ್ಬನೇ ಮಗ ಇವನು. ಈ ಒಬ್ಬನೇ ಒಬ್ಬ ಮಗನ ಬಗ್ಗೆ ಬೆಟ್ಟದಷ್ಟು ಕನಸು ಕಟ್ಕೊಂಡಿದ್ವಿ. ಆದ್ರೆ ಆ ಕನಸು ಇಷ್ಟು ಬೇಗ ಒಡೆದು ನುಚ್ಚು ನೂರಾಗ್ತಾ ನಾನ್ಯಾವತ್ತೂ ಭಾವಿಸಿರ್ಲಿಲ್ಲ, ನಾನ್ಯಾವತ್ತೂ ಭಾವಿಸಿರ್ಲಿಲ್ಲ. ನೀವು ಕಣ್ಣೀರ್ ಹಾಕ್ತಾ ಇದ್ರ ಬಿಡರಿ. ಯುದ್ಧ ಭೂಮಿಯಲ್ಲಿ ವೈರಿಗಳನ್ನ ಸೆದೆ ಬಡಿಯುವಂತ ವೀರ ಯೋಧರು ನೀವು. ನಿಮ್ಮೆದೆಯಲ್ಲಿ ಸೇಡಿನ ಕಿಚ್ಚಿರಬೇಕೇ ವಿನಃ ಯಾವುದೇ ಕಾರಣಕ್ಕೂ ಕಣ್ಣೀರು ಹಾಕ್ಬಾರ್ದು ರೀ, ಹಾಕಬಾರ್ದು. ಸುಮತಿ, ನಾನ್ ಗಡಿ ಕಾಯ್ತಿರ್ಬೇಕಾದ್ರೆ ಒಳಗೆ ನುಗ್ಗಿ ಬರುವ ಕೇಡಿಗಳಿಗೆ ಗೆಲ್ಲ ಕೊಂದು ಹಾಕ್ತಾ ಇದ್ದೆ ಈ ನನ್ನ ಕೈಯಲ್ಲಿರುವ ಶಸ್ತ್ರಗಳಿಂದ. ಆದ್ರೆ ಏನ್ ಮಾಡುದು? ಈ ನನ್ನ ಸಂಸಾರ ಎಂಬ ಗೂಡಿನಲ್ಲಿ ಈ ಮಗನೆಂಬ ಗೆದ್ದಲು ಹುಳು ತುಂಬಿಕೊಂಡು ಬಿಟ್ಟಿರಲ್ಲ. ಇದಕ್ಕೇನ್ ಮಾಡ್ಲಿ? ಇದಕ್ಕೇನ್ ಮಾಡ್ಲಿ? ಮತ್ತೇನು ಮಾಡೋದೈತಿ? ಕಟ್ಟಿದ ಗೂಡನ್ನೇ ಹೊಡೆದು ತಿಂದಾಗ ಗೆದ್ದಲು ಹುಳು ಮತ್ತೊಂದು ಗೂಡನ್ನೇ ಕಟ್ಟುತ್ತೆ ವಿನಃ ಗೂಡು ಹೋಯ್ತಲ್ಲ ಅಂತ ಸತ್ತು ಹೋಗಂಗಿಲ್ರಿ, ಸತ್ತು ಹೋಗಂಗಿಲ್ಲ. ನೋಡ್ರಿ, ನಾನು ಈ ಮಡಿಯಲ್ಲಿರೋದು ಇವರಿಗೆ ಇಷ್ಟ ಇಲ್ಲ ಅಂತ ಕಾಣುತ್ತೆ. ನನ್ನ ತವರ ಮನೆ ಕಳಿಸ್ಬರ್ತೀರೋ ಅಥವಾ ನಾನೇ ಹೋಗ್ಬೇಕು? ನೀನು ಹೋದ ನಂತರ ಈ ಹಾಳಾದ ಮನೆಯಲ್ಲಿ ನಾನು ಯಾಕಿರ್ಬೇಕು? ನಾವು ಪ್ರೀತಿ ಮಾಡಿ ಮದುವೆ ಮಾಡ್ಕೊಂಡ್ ಬಂದಿದ್ದು ಊರಿಗೆ ಇಷ್ಟ ಇಲ್ಲ ಅಂತ ಅನಿಸುತ್ತೆ. ಈಗಿರುವಾಗ ಈ ಹಾಳಾದ ಮನೆಯಲ್ಲಿ ಇರುವುದೇ ಬೇಡ. ಪ್ರಪಂಚ ಬಲು ವಿಶಾಲವಾಗಿದೆ. ದೂರ ದೂರ ಹೊಡೋಣ. ಮಹೇಂದ್ರ, ನಿಲ್ಲಪ್ಪ. ಏನಂದೆ ನೀನು? ಪ್ರಪಂಚ ಬಹಳ ವಿಶಾಲವಾಗಿದೆ, ಎಲ್ಲಾದ್ರೂ ಹೋಗಿ ಬದುಕು ಸಾಗಿಸ್ಬೇಕಂತ ಬಯಸ್ತಾ ಇದ್ದೀಯಾ? ನಿಜ ಕಣೋ, ನಿಜ. ರೆಕ್ಕೆ ಬಲಿತ ಮೇಲೆ ಹಕ್ಕಿ ತಾಯಿ ಗೂಡನ್ನು ಬಿಟ್ಟು ಬಹು ದೂರ ಹೋಗುದು ಸಹಜ. ಹಾಗೆ ನೀನು ಹಕ್ಕಿ ಅಲ್ಲ, ಪಕ್ಷಿ ಅಲ್ಲ, ಪ್ರಾಣಿ ಅಲ್ಲ, ಕಾಡು ಮೃಗನೂ ಅಲ್ಲ. ನಮ್ಮಿಬ್ಬ ರಕ್ತವನ್ನು ಹಂಚಿಕೊಂಡು ಹುಟ್ಟಿದ ಕರಳಿನ ಕುಡಿ ನೀನು. ಮನುಷ್ಯನಾದವನಿಗೆ ಮಾಡುವಿದ್ದೆ ಬೇಡೇನೋ? ಒಂದೇ ಒಂದು ಸಲ ನೆನಪು ಮಾಡ್ಕೋರು ಮೈಂದ. ನೀನು ಹುಟ್ಟಿ ಬೆಳೆದಿದ್ದು ಇದೇ ಮನೆಯಲ್ಲಿ, ಆ ಚಂದ್ರನ ಬೆಳದಿಂಗಳಲ್ಲಿ
ಈ ಮನೆ ಅಂಗಳ ತುಂಬಾ ನೆನೆದಾಡ್ತು ಇದೇ ಮನೆಯಲ್ಲಿ. ನೀನ್ ಚಿಕ್ಕವನಿರ್ಬೇಕಾದ್ರೆ ಪುಟ್ಟ ಪುಟ್ಟ ಹೆಜ್ಜೆನಿಟ್ಟು ತೊಟ್ಟಿಲಲ್ಲಿ ನಿಂತ್ಗೆಟ್ಟು ನೀನ್ ಸಿಟ್ಟು ಬಂದು ಅಳ್ತಾ ಇರ್ಬೇಕಾದ್ರೆ ನಿನ್ನನ್ನು ಸಮಾಧಾನ ಮಾಡಿ ಜೋಗಳ ಪಾಡಿ ಸುಖ ನಿದ್ರೆ ಮಾಡಿಸಿದ್ದು ಇದೇ ನನ್ನ ಕನಸಿನ ಸ್ವರ್ಗದತ್ತ ಮನೆಯಲ್ಲಿ. ಸಿಟ್ಟಿನ ಬರದಲ್ಲಿ ಈ ಮನೆಗೆ ಹಾಳಾದ ಮನೆ ಅಂತ ಹೆಸರಿಟ್ಟು ಹೋಗಬೇಡಪ್ಪ. ಯಾಕಂದ್ರೆ ನಾನು ನಿನ್ನ ಕೈ ಮುಗಿದು ಕೇಳ್ತೀನಿ. ನೋಡಮ್ಮ, ತಿಳಿದ ಹಾಗೆ ನನ್ನ ಮಗನ ಕೈ ಹಿಡ್ಕೊಂಡು ಈ ಮನೆಗೆ ಬಂದಿದೀಯಾ. ನಾವಿಬ್ಬರು ಗಂಡ ಹೆಂಡತಿ ಸಂತೋಷವಾಗಿ ಮನೆ ಸೊಸೆನೆಂದು ನೀನು ಒಪ್ಪುತ್ತೇವೆ. ಆದ್ರೆ ಈ ಮನೆ ನಂದಾದೀಪವಾಗಿ ಬಾಳೆ ಬೆಳಗಬೇಕಮ್ಮ ನೀನು. ಅಪ್ಪ ಮಹೇಂದ್ರ, ನೀನು ಈ ಮೇಜರ್ ಸೂರ್ಯನ ಮಗ. ಈ ಮನೆ ಗಣತೆ ಗೌರವಕ್ಕೆ ಈ ನಿನ್ನ ತಂದೆ ಹೆಸರಿಗೆ ಯಾವ ಅಪವಾದ ಬರದಾಗಿ ನಡ್ಕೊಂಡು ಹೋಗ್ಬೇಕು. ಈಗಲಾದರೂ ಸಂತೋಷ ಆಯ್ತಾ? ಕರ್ಕೊಂಡು ಹೋಗಪ್ಪ ನೀನು ಹೆಂಡ್ತಿನ ಒಳಗಡೆ. ದಯವಿಟ್ಟು ನನ್ನನ್ನು ಕ್ಷಮಿಸ್ಬಿಡಿ ಅಂದ್ರೆ ಕ್ಷಮಿಸ್ಬಿಡಿ. ನಿಮ್ಮ ಆಸೆಯಂತೆ ಮಗನನ್ನ ಬೆಳೆಸೋದಕ್ಕೆ ನನ್ನಿಂದ ಆಗ್ಲಿಲ್ಲ ರೀ, ನನ್ನಿಂದ ಆಗ್ಲಿಲ್ಲ. ಸುಮತಿ, ಯಾವ ಜನ್ಮದ ಕರ್ಮದ ಫಲಾನೋ ಏನೋ ನಮ್ಮ ಮಗ ನಮ್ಮಿಷ್ಟದಂತೆ ಬೆಳೆಯಲಿಲ್ಲ ಕಣೆ, ನಮ್ಮಿಷ್ಟದಂತೆ ಬೆಳೆಯಲಿಲ್ಲ. ಅವನಿಗೆ ಬೈದು ಬಡಿದು ಬುತ್ತಿ ಹೇಳಲು ಅವನೇನು ಚಿಕ್ಕವನಲ್ಲ. ಸೊಸೆಯಿದ್ದಾಗ ಭಾಗದ ಮರ ಹೆಮ್ಮರವಾದ ಮೇಲೆ ಭಾಗುವುದೇನೆ. ಈ ಮರ ಯಾವುದೇ ಪಕ್ಷಿ ಸಂಕುಲಗಳಿಗೆ ಆಶ್ರಯ ನೀಡ್ತಾ ಇಲ್ಲ. ತಂಪಣ್ಣ ಆಶ್ರಯಿಸಿ ಬಂದವರಿಗೆ ತಂಪಣ್ಣ ಎರಿತಾ ಇಲ್ಲ. ಹಸಿದು ಬಂದವರಿಗೆ ಹಣ್ಣು ಕೊಡುತ್ತಾ ಇಲ್ಲ. ಇದೊಂದು ಬೃಹದಾಕಾರವಾಗಿ ಬೆಳೆದು ನಿಂತು ಬರುಡು ಮರ ಕಡೆ, ಬರುಡು ಮರ. ಯಾಕೆ ಚಿಂತೆ ಮಾಡ್ತೀಯ? ಆ ಭಗವಂತನು ತೋರೋ ದಾರಿ ನಡೀತಿರುವ ಯಾತ್ರಿಕರಷ್ಟೇ ನಾವು. ಆ ಭಗವಂತ ಹೇಗೆ ದಾರಿ ತೋರಿಸ್ತಾನೋ ಆ ಜೀವನ ಸಾಕ್ಷಿದ್ರಾಯ್ತು. ಯಾವ್ದಕ್ಕೂ ಚಿಂತೆ ಮಾಡಬೇಡ, ನಾನಿದ್ದೇನಲ್ಲ, ಧೈರ್ಯದಿಂದ ನಡಿ ಒಳಗೆ. ಬಂದಿರುವಾಗ ದುಡ್ಡು ಬಂದಿರ್ಬೇಕಲ್ಲ? ದುಡ್ಡು ಬಂದಿದೆಪ್ಪ. ಅಲ್ಲಪ್ಪ, ನಿಮ್ಮಪ್ಪ ರಿಟೈರ್ಡ್ ಆಗಿ ಊರಿಂದ ಇವತ್ತಾನೇ ಬಂದಿದ್ದಾರೆ. ನೀನು ಕೈ ಮುಗಿತಿಲ್ವೋ? ದಯವಿಟ್ಟು ಇವತ್ತೊಂದಿನ ಸುಮ್ಮನಿದ್ಬಿಡು. ಅವ್ರನ್ನೇನು ಕೇಳ್ಬೇಡ. ಸುಮ್ನೆ ಕೇಳಿಬಿಡು, ಏನಾಯ್ತು ಗಂತ ಕೇಳಿದ್ರೆ ನಾನು ಇದನ್ನೆಲ್ಲ ಕೇಳಿಬಿಡವನು. ಅದೇ ದುಡ್ಡು ಎಷ್ಟು ಬಂದಿದೆ ಅಂತ ಕೇಳ್ತಾ ಇದ್ದೇನೆ. ಗ್ರಾಜ್ಯುಟಿ PF ಸರ್ವಿಸ್ ಪಗಾರ ಸೇರಿಸಿ 51 ಲಕ್ಷ ಬಂದಿದೆ. ಬರೇ ಇಷ್ಟೇನಾ? ಇನ್ನೂ 20 ಲಕ್ಷ ನನಗೆ ಕಡಿಮೆ ಆಯ್ತಲ್ಲ. ಆ ದುಡ್ಡು ನನಗ್ ಬೇಕು. ಅಷ್ಟೊಂದು ದುಡ್ಡಿನ ಬೇಕಾ? ಎಸ್. ಯಾಕೆ ಬೇಕಂತ ಕಾರಣ ಕೇಳ್ಬೋದಾ? ಸ್ನೇಹಿತನ ಜೊತೆ ಸೇರ್ಕೊಂಡು ಪಾರ್ಟ್ನರ್ಶಿಪ್ ನಲ್ಲಿ ಬಿಸ್ನೆಸ್ ಮಾಡ್ಬೇಕಂತ ಮಾಡಿದ್ದೇನೆ. ಸ್ನೇಹಿತನಿಗೆ ಮಾತು ಕೊಟ್ಟೆ ಬಂದಿದ್ದೀನಿ. ಏನಂತ ಮಾತು ಕೊಟ್ಟಿದ್ಯಾ? ದುಡ್ಡು ತರ್ತೀನಿ ಅಂತ. ಆದಷ್ಟು ಬೇಗ ಆ ದುಡ್ಡು ನನ್ನ ಅಕೌಂಟ್ ಸೇರ್ಬೇಕು ಅಷ್ಟೇ. ಕೊಡ್ತೀನಿ ಕಂದ, ಕೊಡ್ತೀನಿ. ನಿನಗೆ ಕೊಡ್ಲಾರ್ದೆ ಮತ್ತೆ ಯಾರು ಕೊಡ್ಲಿ ಹೇಳಿ ನೋಡೋಣ. ಆದ್ರೆ ಆ ದುಡ್ಡು ಹೇಗೆ ಬಂದು ನಿನ್ನ ಮನವರಿಕೆ ಆಗಬೇಕಲ್ಲ. ಕಾಶ್ಮೀರದ ಗಡಿಯಲ್ಲಿತ್ತು ಶತ್ರುಗಳ ಜೊತೆ ಹೋರಾಡಿ ನನ್ನ ಪ್ರಾಣವನ್ನು ಪಣಿಕಿಟ್ಟು ನಿನ್ನ ಬದುಕಿನ ಸಲುವಾಗಿ ಉಳಿಸಿ ತಂದ ಹಣ ಕಣೋದು. ಜೊತೆಲಿದ್ದ ಸ್ನೇಹಿತರು ಹಣವನ್ನೆಲ್ಲ ನೀರಿನ ಹಾಗೆ ಖರ್ಚು ಮಾಡ್ತಿರ್ಬೇಕಾದ್ರೆ ಯಾವುದೇ ನನ್ನ ಬಾಯಿ ಚಪ್ಪಲಕ್ಕೆ ಆಸ್ಪದ ಕೊಡದೆ ಸರ್ಕಾರ ಕೊಟ್ಟ ಬಟ್ಟೆಯನ್ನು ತೊಟ್ಕೊಂಡು ಅವ್ರು ಕೊಟ್ಟ ಹಣ್ಣವನ್ನುಂಡು ನಿನ್ನ ಬದುಕಿನ ಸಲುವಾಗಿ ಕೂಡಿಟ್ಟ ಹಣ ಕಣೋದು. ರಜಾ ದಿನಗಳಲ್ಲಿ ಊರಿಗೆ ಬಂದು ಗಂಡ ಹೆಂಡರು ಸಂತೋಷವಾಗಿ ಕಾಲ ಕಳೆದು ರಜಾ ದಿನಗಳನ್ನ ಕ್ಯಾನ್ಸಲ್ ಮಾಡಿಕೊಂಡು ನನ್ನ ಸೇವಾ ದಿನಗಳಲ್ಲೇ ಸಲ್ಲಿಸಿ ನಿನ್ನ ಬದುಕಿನ ಸಲುವಾಗಿ ಉಳಿಸಿ ಗಳಿಸಿ ತಂದ ಹಣ ಕಣೋದು. ಇನ್ನೆಲ್ಲ ನಾಳೆ ನ್ಯಾಯಸಮ್ಮತವಾಗಿ ನಿನಗೆ ಸೇರ್ಬೇಕಾದದ್ದು. ನಾಳೆಗೆ ಇವತ್ತೇ ಸೇರ್ಲಿ ಬಿಡು. ನಿನ್ನ ಅಕೌಂಟ್ ನಂಬರ್ ಮೆನ್ಷನ್ ಮಾಡು. ಬ್ಯಾಂಕಿಗೆ ಹಂತ ಹಂತವಾಗಿ ನಿನ್ನ ಅಕೌಂಟಿಗೆ RTGS ಮಾಡ್ತೀನಿ ನಾನು. ಮಹೇಂದ್ರ, ನಾಳೆ ನಿನ್ನ ಅಕೌಂಟಿಗೆ ದುಡ್ಡು ಬಂದಿದ್ದು ದೊಡ್ಡ ದಾರಿ ಹಿಡಿಕೊಡುದು. ಏನೇ ಬಿಸ್ನೆಸ್ ಮಾಡು, ನ್ಯಾಯ ನೀತಿ ಪ್ರಾಮಾಣಿಕತೆಯನ್ನು ಮಾಡು. ಈ ಮೇಜರ್ ಸೂರ್ಯನ ಗಣತೆ ಗೌರವಕ್ಕೆ ಯಾವ ಚ್ಯುತಿನೂ ಬರಬಾರ್ದು. ಅಂಡರ್ಸ್ಟ್ಯಾಂಡ್? ಎಸ್ 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 ಓಕೆ. ದುಡ್ಡು ಕೊಡದೆ ಅಷ್ಟೇಪ್ಪ ನಿನ್ ಕೆಲಸ. ಆ ದುಡ್ಡನ್ನ ಹೇಗೆ ಖರ್ಚು ಮಾಡಬೇಕು ಅಂತ ನನಗೆ ತುಂಬಾ ಚೆನ್ನಾಗಿ ಗೊತ್ತು. ಬರ್ಲಾ ಅಪ್ಪಾಜಿ? ಏನ್ರಿ ಇದೆಯಲ್ಲ?
ಮಗ ಕೇಳ್ದ ಅಂತ ರಿಟೈರ್ಡ್ ಆಗಿ ಬಂದಿರೋ ದುಡ್ಡನ್ನೆಲ್ಲ ಎತ್ಕೊಟ್ಬಿಟ್ಟ. ಮುಂದೆ ನಮ್ಮ ಜೀವನದ ಗತಿ ಏನ್ರಿ? ಸುಮತಿ, ಯಾಕೆ ಚಿಂತೆ ಮಾಡ್ತೀಯ? ಮಗನನ್ನು ಹೆತ್ತೆನೆಂದ ಮಾತ್ರಕ್ಕೆ ಅವನ ಹಣೆ ಬರೆಯಲು ಸಾಧ್ಯನಾ? ಆ ಭಗವಂತ ಅವನ ಹಣೆ ಬರದಲ್ಲಿ ನನ್ನ ಹಣೆ ಬರದಲ್ಲಿ ಏನು ಬರೆದಿರ್ತಾನೆ ಅದೇ ಆಗೋದು. ಅದನ್ನು ಯಾವ ಕಾಲಕ್ಕೂ ಯಾರಿಂದಲೂ ತಪ್ಪಿಸಲು ಸಾಧ್ಯವಿಲ್ಲ. ಯಾವುದಕ್ಕೂ ಚಿಂತೆ ಮಾಡಬೇಡ. ಕೊನೆಗಾಲದಲ್ಲಿ ಬದುಕಿ ಬಾಳಲೆಂದು ಸರ್ಕಾರ ಪೆನ್ಷನ್ ಹಣ ಕೊಡ್ತಾ ಇದೆಯಲ್ಲ, ಅದರಲ್ಲಿ ಜೀವನ ಸಾಕ್ಷಿದ್ರಾಯ್ತು. ಅದು ಸಾಲಿಲ್ಲ ನನಕೋ. ಆ ಭಗವಂತ ಇನ್ನೂ ನನ್ನ ತೋಳ ಬಲದಲ್ಲಿ ಶಕ್ತಿ ಕೊಟ್ಟಿದ್ದಾನೆ. ದುಡಿದು ಜೀವನ ಸಾಕ್ಷಿದ್ರಾಯ್ತು. ಮಗ ಮದುವೆಯಾಗಿ ಮನೆಗೆ ಬಂದಿದ್ದಾನೆ. ಏನೋ ಹೊಸ ಬಿಸ್ನೆಸ್ ಮಾಡ್ಬೇಕಂತ ಕನಸು ಕಟ್ಕೊಂಡಿದ್ದಾನೆ. ಹೆತ್ತವರಾದನು ಮಕ್ಕಳ ಆಸೆನಿಗೆ ಈಡೇರಿಸಬೇಕೇ ವಿನಃ ಮಕ್ಕಳ ಕನಸಿಗೆ ಅಡ್ಡಿ ಆಗಬಾರ್ದು. ಬರ್ತಾ ಬರ್ತಾ ಸುಧಾರಿಸ್ತಾನೆ ಬಿಡು. ಯಾಕೆ ಚಿಂತೆ ಮಾಡ್ತೀಯ? ನಾನಿದ್ದೀನಲ್ಲ, ನಡೆ ಒಳಗಡೆ. ಲಕ್ಷ್ಮಣ ಅಟ್ಪಟ್ಕರ ದ್ರಾಕ್ಷಿ ಬೆಳೆಗಾರರು ಅವರು ಕೂಡ ವೇದನ